ಚಾಮುಂಡಿ ತಾಯಿ ನಾನೆಂದು ನಿಮ್ಮನೆ. ಶ್ರೀ ವಿಷ್ಣು ಸೇನಾ ನೃತ್ಯ ಕಲಾನಿಕೇತನ. ಮಾಸ್ಟರ್ ಹೆಸರು ಬಂದು ಡಾಕ್ಟರ್ ಮಾರುತಿ NP ಅಂತ. ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಕೆಲವೊಂದು ಮಕ್ಕಳಿಗೆ ಸಹ ಕಲಾರಾಧಕರ ಪ್ರಶಸ್ತಿಯನ್ನು ಚೈತನ್ಯ ಇಂಟರ್ನ್ಯಾಷನಲ್ ಸಂಸ್ಥೆ ಕೊಟ್ಟಿದೆ. ಸುಮಾರು ಸ್ಟೇಜ್ಗಳನ್ನ ಕೊಟ್ಟಿದ್ದಾರೆ, ಹಚ್ಚಿದ್ದಾರೆ, ಮತ್ತು ನಂಗೆ ಹಲವಾರು ಶೂಟಿಂಗ್ಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಮಾಸ್ಟರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅಲ್ಲೂ ಜಾನಪದ ಗೀತೆಯನ್ನು ಪ್ರತಿಬಿಂಬಿಸಿ ಅಲ್ಲಿನ ಮಕ್ಕಳ ವೈವಿಧ್ಯ ರೀತಿಯಲ್ಲಿ ಅವರನ್ನು ಗುರುತಿಸಿ ಸಹ ಕ್ಷಮಿಸೋದೇಕೆಗಿಂತ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್ನಲ್ಲಿ. ಮತ್ತು ನಮ್ಮ ಮಾಸ್ಟರ್ ಹಲವಾರು ಸ್ಟೇಜ್ಗಳು ಹಚ್ಚಿದ್ದಾರೆ, ಕಾಂಪಿಟೇಷನ್ ಎಲ್ಲ. ನಮಗೆ ತುಂಬಾ ಪ್ರೈಸ್ಗಳು ಸಿಕ್ಕಿದ್ದಾವೆ. ಮಕ್ಕಳಿಗೆ ಕೇವಲ ಶಿಕ್ಷಣ ಕೊಡಿಸಿದ್ರೆ ಸಾಲದು, ಮಕ್ಕಳಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನ ಅಂದ್ರೆ ಪಠ್ಯೇತರ ವಿಷಯಗಳಲ್ಲೂ ಕೂಡ ಮಕ್ಕಳಲ್ಲಿ ಒಂದಷ್ಟು ಪ್ರತಿಭೆಗಳು ಇರುತ್ತೆ. ಅಂತಹ ಮಕ್ಕಳನ್ನು ಗುರುತಿಸಬೇಕು. ಅಂತಹ ಮಕ್ಕಳನ್ನ ಪೋಷಕರು ಅಥವಾ ಆ ಒಂದು ಪರಿಸರದ ಸುತ್ತಮುತ್ತಲು ಇರ್ತಕ್ಕಂಥವರು ಗುರುತಿಸಿ ಆ ಮಕ್ಕಳನ್ನ ಪ್ರೋತ್ಸಾಹಿಸಿದರೆ ಖಂಡಿತವಾಗ್ಲೂ ಕೂಡ ಭವಿಷ್ಯದಲ್ಲಿ ಆ ಮಕ್ಕಳು ಕೂಡ ಒಂದು ಎತ್ತರಕ್ಕೆ ಬೆಳೀತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಮಕ್ಕಳ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳೇ ಹೆಚ್ಚು ಪರಿಣಾಮವನ್ನು ಬೀರ್ತಿದೆ. ನಮ್ಮ ಸಂಸ್ಕೃತಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಆಚಾರ ವಿಚಾರಗಳನ್ನ ಮಕ್ಕಳಲ್ಲಿ ಮೈಗೂಡಿಸಿಕೊಳ್ಳೋದಕ್ಕೆ, ಕಲೆಯನ್ನ ಉಳಿಸುವುದಕ್ಕಾಗಿಯೇ ಒಂದಷ್ಟು ಸಂಸ್ಥೆಗಳು ನಿರಂತರವಾಗಿ ಕೆಲಸವನ್ನ ಮಾಡ್ತಿರ್ತವೆ. ಅಂತಹ ಸಂಸ್ಥೆಗಳ ಪೈಕಿ ಆನೇಕಲ್ ತಾಲೂಕಿನ ವೀರಸಂದ್ರ ಮತ್ತು ಕಿತ್ಕಾನಹಳ್ಳಿಯಲ್ಲಿರುವಂತಹ ಶ್ರೀ ವಿಷ್ಣು ಸೇನಾ ನೃತ್ಯ ಕಲಾನಿಕೇತನ ಈ ಒಂದು ಸಂಸ್ಥೆಯು ಕಳೆದ 15 ವರ್ಷಗಳಿಂದಲೂ ಕೂಡ ಮಕ್ಕಳಲ್ಲಿ ಸಂಗೀತದ ಬಗ್ಗೆ, ಮಕ್ಕಳಲ್ಲಿ ನೃತ್ಯದ ಬಗ್ಗೆ, ಮಕ್ಕಳಲ್ಲಿ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಆಸಕ್ತಿಯನ್ನು ಮೂಡಿಸುವಂಥದ್ದು, ಮಕ್ಕಳಿಗೆ ಅಭಿನಯ ತರಬೇತಿಯನ್ನು ನೀಡುವಂಥದ್ದು, ನಮ್ಮ ಸಂಸ್ಕೃತಿಯನ್ನ ಹಾಗೆ ಪ್ರತಿಭೆಗಳನ್ನು ಗುರುತಿಸಿ ಆ ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನ ಈ ಒಂದು ವಿಷ್ಣು ಸೇನಾ ನೃತ್ಯ ಕಲಾನಿಕೇತನದ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ ಮಾರುತಿರವರು ಈ ಒಂದು ಸಂಸ್ಥೆಯ ಸ್ಥಾಪಕರಾಗಿದ್ದು ಮಕ್ಕಳಿಗೆ ಉತ್ತಮವಾದಂಥ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಇವರು ಚಲನಚಿತ್ರ ನಿರ್ದೇಶಕರು ಕೂಡ ಹೌದು. ಇವರು ಹಲವು ರಿಯಾಲಿಟಿ ಶೋಗಳಲ್ಲಿ ತಮ್ಮ ಮಕ್ಕಳನ್ನ ತೊಡಗಿಸಿ ಹಲವು ಪ್ರಶಸ್ತಿಗಳನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಈ ಒಂದು ಶಾಲೆಯಿಂದ ಇತ್ತೀಚೆಗಷ್ಟೇ ಚೈತನ್ಯ ಇಂಟರ್ನ್ಯಾಷನಲ್ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದ್ದಂತಹ ನೃತ್ಯ ಪ್ರದರ್ಶನಗಳಲ್ಲಿ ಎಲ್ಲ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಗೆ ಈಗಷ್ಟೇ ಆರಂಭವಾಗುವಂಥ ಕಿರುತೆರೆಯಲ್ಲೂ ಕೂಡ ತಮ್ಮ ಶಾಲೆಯ ಮಕ್ಕಳು ನೃತ್ಯ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಹಾಗೆ ರಾಸಾ ಸಂಸ್ಥೆ 2ರಲ್ಲೂ ಕೂಡ, ಇದು ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದಲೂ ಕೂಡ ಚಾನೆಲ್ನಲ್ಲೂ ಕೂಡ ಇವರು ತಮ್ಮ ಮಕ್ಕಳ ಪ್ರತಿಭೆಯನ್ನು ಪ್ರದರ್ಶಿಸ್ತಾ ಇದ್ದಾರಂತೆ. ಬೇರೆ ಬೇರೆ ಸ್ಪರ್ಧೆಗಳಲ್ಲಿ, ಬೇರೆ ಬೇರೆ ವೇದಿಕೆಗಳಲ್ಲಿ ಪ್ರದರ್ಶಿಸಿದಂಥ ಅಮೋಘವಾದಂಥ ಆ ಎಲ್ಲ ನೃತ್ಯಗಳನ್ನು ನೋಡ್ತಾ ಈ ಒಂದು ಶಾಲೆಯ ಸ್ಥಾಪಕರು ಏನು ಹೇಳಿದ್ರು ಈ ಒಂದು ಶ್ರೀ ವಿಷ್ಣು ಸೇನಾ ನೃತ್ಯ ಕಲಾನಿಕೇತನದ ಬಗ್ಗೆ ಅನ್ನೋದನ್ನು ಕೂಡ ನೋಡೋಣ ಬನ್ನಿ. ಹೌದು, ಮಕ್ಕಳಲ್ಲಿ ಅಡಗಿರುವಂಥ ಪ್ರತಿಭೆಯನ್ನು ಗುರುತಿಸಿ ಆ ಮಕ್ಕಳನ್ನು ಪ್ರೋತ್ಸಾಹಿಸಿದರೆ ಎತ್ತರಕ್ಕೆ ಬೆಳೀತಾರೆ ಅನ್ನೋದಕ್ಕೆ ಶ್ರೀ ವಿಷ್ಣು ಸೇನಾ ನೃತ್ಯ ಕಲಾನಿಕೇತನ ಶಾಲೆ ಒಂದು ಉದಾಹರಣೆಯಾಗಿದೆ. ಈ ಸಂಸ್ಥೆಯಲ್ಲಿ ಅಭಿನಯ ತರಬೇತಿಯನ್ನ, ನೃತ್ಯ ತರಬೇತಿಯನ್ನ, ಸಾಂಸ್ಕೃತಿಕ ಪ್ರತಿಭಾನ್ವೇಷಣೆಯನ್ನ ಕೂಡ ಈ ಒಂದು ಶಾಲೆಯಲ್ಲಿ ಚಲನಚಿತ್ರ ನಿರ್ದೇಶಕರು ಆಗಿರುವಂಥ ಡಾಕ್ಟರ್ ಮಾರುತಿ NP ರವರು ಮಾಡ್ತಾ ಇದ್ದಾರೆ. ಈ ಒಂದು ಶಾಲೆಯ ಬಗ್ಗೆ ಹಾಗೂ ಮಕ್ಕಳ ಬಗ್ಗೆ ಮಾರುತಿರವರು ವಿವರಿಸಿದ್ದು ಹೀಗೆ.
ಇಷ್ಟು ದಿನ ನಮ್ಮ ಸಂಸ್ಥೆಗೆ ಒಂದು ಪ್ರಶಸ್ತಿ ಬರ್ತಾಯಿತ್ತು. ಬಟ್ ಇವತ್ತು ನಮ್ಮ ಸಂಸ್ಥೆಯ ಕೆಲವೊಂದು ಮಕ್ಕಳಿಗೆ ಸಹ ಕಲಾರಾಧಕರ ಪ್ರಶಸ್ತಿಯನ್ನು ಚೈತನ್ಯ ಇಂಟರ್ನ್ಯಾಷನಲ್ ಸಂಸ್ಥೆ ಕೊಟ್ಟಿದೆ. ಹಾಗೆ ಮೊನ್ನೆ ಸಹ ರಾಸ ಸಂಸ್ಥೆಯವರು ಸಹ ಕನ್ನಡ ಚಾನಲ್ ಅವರು ಆಯೋಜನೆ ಮಾಡಿರುವಂಥ ರಾಸ ಕನ್ನಡ ಸಂಸ್ಕೃತಿ ಇಲಾಖೆಯವರು ಸಹ ಇವತ್ತು ನಮ್ಮ ಮಕ್ಕಳಿಗೂ ಸಹ ಒಂದು ಒಳ್ಳೆಯ ವೇದಿಕೆ ಕಾರ್ಯಕ್ರಮ ಕೊಟ್ಟು ಅಲ್ಲೂ ಜಾನಪದ ಗೀತೆಯನ್ನು ಪ್ರತಿಬಿಂಬಿಸಿ ಅಲ್ಲಿನ ಮಕ್ಕಳ ವೈವಿಧ್ಯ ರೀತಿಯಲ್ಲಿ ಅವರನ್ನು ಗುರುತಿಸಿ ಸಹ ಅಲ್ಲಿನ ಕಾರ್ಯಕ್ರಮ ವೇದಿಕೆ ಕೊಟ್ಟಿದ್ದಾರೆ. ಹಾಗೆ ನಾಳೆ ನಡೆಯುವಂತಹ ವಾವ್ ಕರ್ನಾಟಕ ಡ್ಯಾನ್ಸಿನಲ್ಲಿ ನಾನೇ ಸೂಪರ್ ಸ್ಟಾರ್ ಅನ್ನುವಂಥ ಚಾನಲ್ಗೆ ಫಸ್ಟ್ ವಾವ್ ಚಾನಲ್ಗೆ ಇವತ್ತು ಮಕ್ಕಳು ವಾವ್ ಡ್ಯಾನ್ಸ್ ಕರ್ನಾಟಕ ಚಾನಲ್ಗೆ ಹೋಗ್ತಾ ಇದ್ದಾರೆ. ಅವ್ರಿಗೂ ಸಹ ನಾನಿವತ್ತು ಶುಭ ಕೋರ್ತಾ ಎಲ್ಲ ಇದಕ್ಕೆ ಸಹಕಾರಿಯಾಗಿರುವಂಥ ಸುತ್ತಮುತ್ತಲಿನ ವೀರಸನ ಗ್ರಾಮದ ಜನತೆಗೆ ಹಾಗೂ ಕಿತ್ಗಾನಹಳ್ಳಿ ಗ್ರಾಮದ ಜನತೆಗೆ ಅಲ್ಲಿನ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಮೆಂಬರ್ ಆಗಿರ್ಬೋದು, ಮತ್ತು ಇಲ್ಲಿ ನಗರಸಭೆ ಸದಸ್ಯರಾಗಿರ್ಬೋದು, ಮತ್ತು ಮೆಂಬರ್ ಆಗಿರ್ಬೋದು, ಆ ಸಂಸ್ಥೆಯ ಪೋಷಕರಾಗಿರ್ಬೋದು, ನಮ್ಮ ಸಂಸ್ಥೆಯ ಪೋಷಕರಾಗಿರ್ಬೋದು, ನಮ್ಮ ಎಲ್ಲ ಮಕ್ಕಳಿಗೂ ಸಹ ಈ ಮೂಲಕ ಶುಭಾಶಯನ ಕೋರ್ತಾ ಇದರಲ್ಲಿ ಒಳ್ಳೆಯದಾಗಲಿ, ಎಲ್ಲ ಮಕ್ಕಳಿಗೆ ಇದೊಂದು ವೇದಿಕೆ, ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇನ್ನೂ ಅತಿ ಹೆಚ್ಚಿನ ಒಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಅವರು ಸಾಧನೆ ಮಾಡಲಿ ಅಂತ ಈ ಮೂಲಕ ನಾನು ಶುಭ ಹಾರೈಸ್ತೀನಿ. ಇವರು ಡಾಕ್ಟರ್ ವಿಷ್ಣುವರ್ಧನ್ ರವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಅವರ ಹೆಸರಿನಲ್ಲಿಯೇ ಈ ಒಂದು ನೃತ್ಯ ಕಲಾನಿಕೇತನವನ್ನ ಆರಂಭಿಸಿದ್ದಾರೆ. ಇವರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅಂತಂದ್ರೆ ಅಚ್ಚುಮೆಚ್ಚಂತೆ. ಹಾಗಾಗಿ ಅವರ ಹೆಸರಿನಲ್ಲಿ ಈ ಒಂದು ಶಾಲೆಯನ್ನು ಮುನ್ನಡೆಸ್ತಿದ್ದಾರೆ. ಇನ್ನು ಈ ಒಂದು ಶಾಲೆಯ ಬಗ್ಗೆ ಅಥವಾ ಸಂಸ್ಥೆಯ ಬಗ್ಗೆ ಮಕ್ಕಳು ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಡ್ಯಾನ್ಸ್ ಕ್ಲಾಸ್ ಹೆಸರು ಬಂದು ಶ್ರೀ ವಿಷ್ಣು ಸೇನಾ ನೃತ್ಯ ಕಲಾನಿಕೇತನ. ಮಾಸ್ಟರ್ ಹೆಸರು ಬಂದು ಡಾಕ್ಟರ್ ಮಾರುತಿ NP ಅಂತ. ನಾನು ಅಂದ್ಕೊಂಡಿರಲಿಲ್ಲ ವಾವ್ ಕರ್ನಾಟಕ ಡ್ಯಾನ್ಸಿಗೆ ಸೆಲೆಕ್ಟ್ ಆಗ್ತೀನಿ ಅಂತ. ಫಸ್ಟ್ ರೌಂಡ್ ವಿಡಿಯೋ ಆಡಿಷನ್ ಸೆಲೆಕ್ಟ್ ಆಗಿದೆ. ಸೆಕೆಂಡ್ ಆಡಿಷನ್ಗೆ ಸಂಡೇ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಗೆ, ಪೇರೆಂಟ್ಸ್ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ವೀರಸಂದ್ರ ಜನತೆಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ ಎಸ್ ಅಂತ. ನಾನು 5th ಓದ್ತಾ ಇದ್ದೀನಿ. ನಮ್ಮ ಡ್ಯಾನ್ಸ್ ಕ್ಲಾಸ್ ಹೆಸರು ಬಂದುಬಿಟ್ಟು ಶ್ರೀ ವಿಷ್ಣು ಸೇನಾ ನೃತ್ಯ ಕಲಾನಿಕೇತನ. ನಾನು ಇಲ್ಲಿ ಸೇರಿಕೊಂಡು 3 ತಿಂಗಳಾಯಿತು. ಆವಾಗಲೇ ಒಂದು ಚೈತನ್ಯ ಇಂಟರ್ನ್ಯಾಷನಲ್ ಇದಕ್ಕೆ ಪ್ರೋಗ್ರಾಮ್ಗೆ ಹೋಗಿದ್ದೆ. ದ್ವಿತೀಯ ಬಹುಮಾನ ಗಳಿಸಿದ್ದೇನೆ. ನಮ್ಮ ಮಾಸ್ಟರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಹೆಸರು ಪ್ರಕೃತಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು BS ಕಾನ್ವೆಂಟ್ ಶಾಲೆ. ನಮ್ಮ ಮಾಸ್ಟರ್ ತುಂಬ ಇಷ್ಟಪಡ್ತಾರೆ. ಮತ್ತು ನಮ್ಮ ಮಾಸ್ಟರ್ ಹೆಸರು ಮಾರುತಿ ಮಾಸ್ಟರ್ ಅಂತ. ಮತ್ತು ನಮ್ಮ ಮಾಸ್ಟರ್ ಹಲವಾರು ಸ್ಟೇಜ್ಗಳು ಹಚ್ಚಿದ್ದಾರೆ, ಕಾಂಪಿಟೇಷನ್ ಎಲ್ಲ. ಅದಕ್ಕೆ ನಮ್ಮ ಮಾಸ್ಟರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಪೇಕ್ಷಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಡ್ಯಾನ್ಸ್ ಕ್ಲಾಸ್ ಹೆಸರು ಶ್ರೀ ವಿಷ್ಣು ಸೇನಾ ನೃತ್ಯ ಕಲಾಕ್ಷೇತ್ರ. ನಮ್ಮ ಮಾಸ್ಟರ್ ನಮಗೆ ತುಂಬ ಕಡೆ ಅಪಾರ್ಚುನಿಟಿ ಕೊಟ್ಟಿದ್ದಾರೆ ಡ್ಯಾನ್ಸ್ ಮಾಡೋದಕ್ಕೆ. ನಮಗೆ ತುಂಬಾ ಪ್ರೈಸ್ಗಳು ಸಿಕ್ಕಿದ್ದಾವೆ. ಡ್ಯಾನ್ಸ್ ಕ್ಲಾಸ್ ಹೆಸರು ಬಂದುಬಿಟ್ಟು ಶ್ರೀ ವಿಷ್ಣು ಸೇನಾ ಕಲಾನಿಕೇತನ. ಹಾಗೆ ನಮ್ಮ ಮಾಸ್ಟರ್ ಹೆಸರು ಡಾಕ್ಟರ್ ಮಾರುತಿ ಸರ್ ಅಂತ. ನಾನು ಇಲ್ಲಿ ಸುಮಾರು 2 ವರ್ಷಗಳಿಂದ ನಾನು ಡ್ಯಾನ್ಸ್ನ ಕಲಿತಾ ಇದ್ದೀನಿ. ನನಗೆ ಸುಮಾರು ಸ್ಟೇಜ್ಗಳನ್ನ ಕೊಟ್ಟಿದ್ದಾರೆ, ಹಚ್ಚಿದ್ದಾರೆ, ಮತ್ತು ನನಗೆ ಹಲವಾರು ಶೂಟಿಂಗ್ಗಳನ್ನ ಕರ್ಕೊಂಡೋಗಿದ್ದಾರೆ. ನನಗೆ ಏನೇ ಒಂದು ತಪ್ಪು ಮಾಡಿದ್ರು ಅದನ್ನು ತಿದ್ದಿ ನಡೆಯೋಕ್ಕೆ ನನ್ನ ಮಾಸ್ಟರ್ ನನಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಅವರು ತುಂಬ ದಿನದಿಂದ ಪರಿಚಯ ಇದ್ದೀವಿ. ಸೊ ಅವರು ತುಂಬ ಒಳ್ಳೆಯ ಕೋರಿಯೋಗ್ರಾಫರ್ ಅಂತಲೂ ಗೊತ್ತಿತ್ತು. ಎಷ್ಟು ಒಳ್ಳೆಯ ಕೋರಿಯೋಗ್ರಾಫರ್ ಅವ್ರು, ಅಷ್ಟೇ ಒಳ್ಳೆಯ ಹೃದಯವಂತರು ಕೂಡ. ಮಕ್ಕಳ ಜೊತೆ ಅಷ್ಟೇ ಚೆನ್ನಾಗಿ ಬೆರೀತಾರೆ, ಅಷ್ಟೇ ಚೆನ್ನಾಗಿ ಮಕ್ಕಳಿಗೆ ಕಲಿಸ್ತಾರೆ. ಮಕ್ಕಳು ತುಂಬ ಚೆನ್ನಾಗಿ ಬೆರೀತಾರೆ. ಮಕ್ಕಳ ಜೊತೆಗೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ನಾವು ಸೇರಿಸಿದ್ದು ಜಸ್ಟ್ ಡ್ಯಾನ್ಸು ಅಂತ, ಬಟ್ ಅವರು ತುಂಬ ಸ್ಟೇಜಸ್ ಕರ್ಕೊಂಡು ಹೋಗಿದ್ದಾರೆ. ಯಾವ ಥರ ಅಂದರೆ ಈ ಮಕ್ಕಳಿಗೆ ಶೂಟಿಂಗ್ ಕೂಡ ಅಪರ್ಚುನಿಟೀಸ್ ಕೊಟ್ಟಿದ್ದಾರೆ. ತುಂಬ ಕಡೆ ಶೂಟಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಮಕ್ಕಳಿಗೆ. ಸೊ ಅವ್ರದ್ದು ಒಂದು ಬ್ರ್ಯಾಂಚ್ ಇತ್ತು. ನನ್ನ ಆಸೆ ಇತ್ತು ಆ್ಯಕ್ಚುಲಿ ಸರ್ಗೆ ತುಂಬ ದಿನದಿಂದ ಹೇಳಿದ್ದೆ ಅವರಿಗೆ, ಸರ್ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡಿ ಅಂತ. ಈ ಪುಟ್ಟ ಮಕ್ಕಳ ಕೈಯಿಂದ ನೃತ್ಯವನ್ನ ಮಾಡಿಸುವಂಥದ್ದು, ಆ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಮಾಡುವಂತಹ ಅಮೋಘವಾದಂತಹ ಕೆಲಸವನ್ನ ಶ್ರೀ ವಿಷ್ಣು ಸೇನಾ ನೃತ್ಯ ಕಲಾನಿಕೇತನದ ಸಂಸ್ಥಾಪಕರಾಗಿರುವಂತಹ S ಮಾರುತಿರವರು ಮಾಡ್ತಿದ್ದಾರೆ. ಈ ಒಂದು ಕೆಲಸವನ್ನ ಮುಂದುವರಿಸಲಿ. ಈಗಾಗಲೇ 2 ಕೇಂದ್ರಗಳನ್ನು ಹೊಂದಿರುವಂತಹ ಮಾರುತಿರವರು ಮುಂದಿನ ದಿನಗಳಲ್ಲಿ 10 ಕೇಂದ್ರಗಳನ್ನು ತೆರೆಯಲಿ, ಇನ್ನೂ ಎತ್ತರಕ್ಕೆ ಬೆಳೆಯಲಿ. ಈ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.